ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ನನ್ನ ಆತ್ಮಾವಲೋಕನ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಿ ತುಂಬಾ ದಿನಗಳೇ ಆಗೋಯ್ತು. ತುಂಬಾ ಇತ್ತೀಚೆಗೆ ಅಪರೂಪ ಆಗಿದ್ದೀನಿ. ಅಪರೂಪದಲ್ಲಿ ಅಪರೂಪ ಅಂತ ಹಾಗೆ ಜ್ಞಾಪಿಸ್ಕೊಂಡು ಇವತ್ತು ನಿಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗ್ತಾ ಇದ್ದೀನಿ. ಕಾರಣ ಏನು ಅಂತ ಕೇಳ್ತೀರಾ? ಕಾರಣ ಒಂದು ವಿಶೇಷತೆನೇ ಇದೆ. ನನ್ನ ಜೀವನದ ಒಂದು ಪ್ರಯೋಗಾತ್ಮಕ ಈ ಒಂದು ಕಾರ್ಯಕ್ರಮಗಳ ಸರಣಿಯಲ್ಲಿ ನೀವು ನನಗೆ ತುಂಬಾ ಯಶಸ್ಸನ್ನು ತಂದು ಕೊಟ್ಟಿದ್ದೀರಿ. ಅಂತಂದ್ರೆ ನಾನು ಯಾವ ವಿಚಾರ ಮಾತನಾಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಈ ನನ್ನ ಯೂಟ್ಯೂಬ್ ವಾಹಿನಿ ಆತ್ಮಾವಲೋಕನ ಏನಿದೆ, ಇದು ನಿನ್ನೆಗೆ 3 ವರ್ಷ ಸಂಪೂರ್ಣವಾಗಿ ಪೂರೈಸಿದೆ, ಯಶಸ್ವಿಯಾಗಿ ಪೂರೈಸಿದೆ. ಅದಕ್ಕೆಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷ ಎರಡು ರೀತಿಯಲ್ಲೂ ನೀವೇ ಕಾರಣ. ಹಾಗಾಗಿ ನಿಮಗೋಸ್ಕರ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಒಂದು ಥ್ಯಾಂಕ್ಸ್ ಅಂತ ಹೇಳಕ್ ಬಯಸ್ತಾ ಈ ಒಂದು ಕಾರ್ಯಕ್ರಮದ ಮುಖಾಂತರ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. 2023 ಮೇ 7ನೇ ತಾರೀಕಿನಿಂದ ನಾನು ಈ ಒಂದು ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯನ್ನ ಪ್ರಾರಂಭ ಮಾಡಿದೆ. ಪ್ರಾರಂಭದ ದಿಸೆಯಲ್ಲಿ ನನಗೆ ಭಯ ಆಗಿದ್ದು ಏನಂತಂದ್ರೆ, ನಾನು ಇಲ್ಲಿವರೆಗೂ ಬರ್ತೀನ ಅನ್ನೋದು ತುಂಬಾ ಭಯ ಆಗ್ತಿತ್ತು. ಯಾಕೆ ಅಂತಂದ್ರೆ, ಬರಹಗಾರಿಗೆ ಅಥವಾ ಅಂಕಣ ಬರಹಗಾರರು ಇರ್ತಾರೆ, ನಮ್ಗೆಲ್ಲ ಏನು ಒಂದು ಚಾಲೆಂಜ್ ಇರುತ್ತೆ ಅಂತಂದ್ರೆ, ಒಂದು ಸಲ ಯಾವ್ದಾರ ಒಂದು ವಿಚಾರನ ತಗೊಂಡು ಪತ್ರಿಕೆನಲ್ಲಿ ಅದನ್ನ ನಾವು ಬರೆದು ಅದು ಪಬ್ಲಿಷ್ ಆದ್ಮೇಲೆ ನೆಕ್ಸ್ಟ್ ಏನ್ ಕೊಡೋದು, ನೆಕ್ಸ್ಟ್ ಯಾವ ವಿಚಾರನ ತಗೊಂಡ್ ಬರಿಬೇಕು, ಯಾವ ವಿಚಾರನ ತಗೊಂಡ್ ಮಾತನಾಡ್ಬೇಕು ಅನ್ನೋ ಒಂದು ಗೊಣಗಾಟ ನಮ್ಮ ಮನಸ್ಸಿನಲ್ಲೇ ಒಂದು ಸೆಣಸಾಟ ಇದ್ದಿರುತ್ತೆ. ಒಂದು ಚಾಲೆಂಜ್, ಅದೇ ಒಂದು ಚಾಲೆಂಜ್. ಒಂದಾದ ನಂತರ ಯಾವ ವಿಚಾರ ತಗೊಂಡು ನಾವು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಈ ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅನ್ನೋದು ಬಹಳ ಚಾಲೆಂಜಿಂಗ್ ವಿಚಾರ ಈ ಒಂದು ಯೂಟ್ಯೂಬ್ನಲ್ಲಿ. ನೋಡಿ, ಸಾಕಷ್ಟು ಬಗೆಯದಾದಂಥ ಯೂಟ್ಯೂಬ್ ವಾಹಿನಿ ಇದೆ. ಎಲ್ಲ ವಾಹಿನಿಗೂ ನನ್ನ ವಾಹಿನಿಗೂ ಕೂಡ ಒಂದು ವಿಭಿನ್ನವಾಗಿರಬೇಕು, ಎಲ್ಲ ಸಾಮಾನ್ಯವಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹೆಸರನ್ನ ಸ್ವಲ್ಪ ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಆತ್ಮಾವಲೋಕನ ಅಂತ ಹೆಸರಿಟ್ಟಿದ್ದೇನೆ. ಇದೇ ಹೆಸರು ನನ್ನ ಚಾನೆಲ್ಗೆ ಯಾಕೆ ಕೊಟ್ಟೆ ಏನು ಇತ್ತ ಅಂತಲ್ಲ ನಾನು ಪ್ರಾರಂಭದ ದಿಸೆಯಲ್ಲಿ ಮಾತನಾಡಿದ್ದೀನಿ. ಆದ್ರೂ ಮತ್ತೊಮ್ಮೆ ಮಗದೊಮ್ಮೆ ಜ್ಞಾಪಿಸ್ಕೊಂಡು ನಾನು ಈಗ ಮಾತನಾಡಲಿದ್ದೇನೆ. ಎಲ್ಲದಕ್ಕಿಂತ ಮೊದಲನೇದಾಗಿ ನನ್ನ ಮನಸ್ಸಿನಲ್ಲಿ ಹುದುಗಿದಂತ ಎಷ್ಟೋ ಒಂದು ವಿಚಾರಗಳನ್ನ ಈ ಯೂಟ್ಯೂಬ್ ಅನ್ನೋದೊಂದು ಬಂದು, ಈ ಯೂಟ್ಯೂಬ್ ವಾಹಿನಿ ನನಗೆ ಚೇತೋಹಾರಿ ಆದಂತಹ ಒಂದು ಉಲ್ಲಾಸವನ್ನ ತಂದು ಕೊಟ್ಟಿದೆ. ಹಾಗಾಗಿ ಯೂಟ್ಯೂಬ್ ಸಂಸ್ಥೆಯವರಿಗೂ ಕೂಡ ಧನ್ಯವಾದ ಹೇಳಕ್ ಬಯಸ್ತೇನೆ. ಸಾಮಾನ್ಯವಾಗಿ ಹಿಂದೆಲ್ಲ ಪತ್ರಿಕೋದ್ಯಮ ಅಂತಂದ್ರೆ ತುಂಬಾ ತುಂಬಾ ಚಾಲೆಂಜಿಂಗ್ ಜಾಬ್ ಅದು. ನಾನು ನಮ್ಮ ಮೈಸೂರು ಮಿತ್ರ ಪತ್ರಿಕೆನಲ್ಲೂ ಕೂಡ ಸಾಕಷ್ಟು ದಿನಗಳ ಕಾಲ ನಾನು ಕೆಲಸ ಮಾಡಿದೆ. ಆವಾಗ KB ಗಣಪತಿ ಸರ್ ಇದ್ರು. ಅವರನ್ನ ನಮ್ಮ ಕಚೇರಿನಲ್ಲಿ ನೋಡೋದೇ ಒಂದು ರೀತಿಯ ನಮಗೆ ಸೌಭಾಗ್ಯ. ಅಂತಂದ್ರೆ ತುಂಬಾ ಸಾಫ್ಟ್, ತುಂಬಾ ಸೈಲೆಂಟ್ ಆಗಿ ಎಲ್ಲ ಒಂದು ಜನರ ರೀತಿಯಲ್ಲೂ ಕೂಡ ಮಾತನಾಡ್ತಾ ಇದ್ರು. ತುಂಬಾ ಅದ್ಭುತವಾಗಿ ಕ್ಲೋಸ್ ಫ್ರೆಂಡ್ಲಿ ಆ ತರ ಮಾತಾಡಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಕ್ ಆಗದೆ ಇದ್ರು ಸಂಸ್ಥೆ ಹೊರಗೆ ಬಂದು ಈ ಒಂದು ಯೂಟ್ಯೂಬ್ ವಾಹಿನಿನಲ್ಲಿ ನನ್ನದೇ ಆದಂತ ವಿಭಿನ್ನವಾದ ಒಂದು ದೃಷ್ಟಿಕೋನ ಇಟ್ಕೊಂಡು, ಅದು ಜನಕ್ಕೆ ತಲುಪುತ್ತೋ ತಲುಪಲ್ವೋ, ಜನ ಯಾವ ರೀತಿ ಬಯಸ್ತಿದಾರೋ ಬಯಸಲ್ವೋ ನನಗ್ ಗೊತ್ತಿಲ್ಲ. ಅಂತೂ 3 ವರ್ಷಗಳ ಕಾಲ ಯಶಸ್ವಿಯಾಗಿ ಪೂರೈಸೋದಕ್ಕೆ ಜನ ನೀವೇ ಸಹಕಾರ ಕೊಟ್ಟು ನೀವೇ ಬೆಳೆಸ್ತಾ ಇದ್ದೀರಾ. ಮತ್ತೊಮ್ಮೆ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ನೋಡಿ, ಆತ್ಮಾವಲೋಕನ ಅಂತ ಹೆಸರು ಕೊಟ್ಟಿದ್ದೀನಿ. ನಾನು ಚಿಕ್ಕವನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಹೆಚ್ಚು ಟಿವಿ ಅಂತಂದ್ರೆ ದೃಶ್ಯ ಮಾಧ್ಯಮದಲ್ಲಿ ನಾನು ನೋಡಿದಂತ ಚಾನಲ್ ಅಂತಂದ್ರೆ ಅದು ದೂರದರ್ಶನ, ಅದು ಚಂದನ ವಾಹಿನಿ. ನಾನು ಚಿಕ್ಕವನಿದ್ದಾಗ ಮಹೇಶ್ ಜೋಶಿ ಅವರು ತರ್ತಿದ್ದಂತಹ ಕಾರ್ಯಕ್ರಮಗಳು, ಕಥಾಸರಿತ ಆಗಿರ್ಬೋದು, ಅಥವಾ ಅಲ್ಲಿ ಬಂದಂತ ಚಿತ್ರಮಂಜರಿ ಇರ್ಬೋದು, ಆ ಮಧುರ ಮಂಜುಳ ಗಾನ ಅಂತ ಮಾಡಿದ ಕಾರ್ಯಕ್ರಮ ಇರ್ಬೋದು, ಇವನ್ನೆಲ್ಲವನ್ನು ನೋಡ್ತಾ ಹೋದ್ರೆ ಬೇರೆ ಟಿವಿ ಚಾನಲ್ಗೂ ಚಂದನಕ್ಕೂ ಇರೋ ಒಂದಂತ ವಿಭಿನ್ನ ಹೋಲಿಕೆನೆ ಮಾಡಕ್ ಆಗಲ್ಲ. ಸಾಕಷ್ಟು ವಿಚಾರನ ನಾವು ಚಂದನ ವಾಹಿನಿಯಲ್ಲಿ ನೋಡಿ ಖುಷಿ ಪಡ್ತಿದ್ದೆ. ಹೆಸರಾಂತ ಸಾಹಿತಿಗಳು ಏನು ಅವರು ಸಾಹಿತ್ಯದ ಒಂದು ಕೃಷಿ ಮಾಡಿ ಒಂದು ಕಾದಂಬರಿಯನ್ನ ಬರೆದಿದ್ದಾರೆ,
ಆ ಕಾದಂಬರಿಯನ್ನ ಆಧಾರವಿಟ್ಕೊಂಡು ನಮ್ಮ ಚಂದನ ವಾಹಿನಿಯಲ್ಲಿ ಎಲ್ಲ ಆ ಒಂದು ಸಿನಿಮಾ ಕಲಾವಿದರಿರ್ಬೋದು, ಧಾರಾವಾಹಿ ಕಲಾವಿದರಿರ್ಬೋದು, ಅವರ ಒಂದು ನಿರ್ದೇಶನದಲ್ಲಿ ಒಂದು ಟೆಲಿಫಿಲಮ್ ಅಂತ ಮಾಡ್ತಾ ಇದ್ರು. ಅದರಲ್ಲಿ ನಾನು ತುಂಬಾ ಮೆಚ್ಚಿಕೊಂಡಂತ ಒಂದು ಪುಟ್ಟ ಧಾರಾವಾಹಿ ಅಂತಂದ್ರೆ ಅದು ಸುಬ್ಬಣ್ಣ ಅಂತ. ಸುಬ್ಬಣ್ಣ ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ವಿರಚಿತ ಸುಬ್ಬಣ್ಣ ಅನ್ನೋ ಒಂದು ಕಾದಂಬರಿಯನ್ನ ಆಧಾರವಾಗಿ ಇಟ್ಕೊಂಡು ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿದ್ರು. ಸಾಮಾನ್ಯವಾಗಿ ಪಿ ಶೇಷಾದ್ರಿ ಅವರು ಏನಿದ್ದಾರೆ ಅವರ ನಿರ್ದೇಶನದ ಎಲ್ಲ ಸಾಕಷ್ಟು ಚಿತ್ರಗಳು ನನಗಂತೂ ತುಂಬಾ ಅಚ್ಚುಮೆಚ್ಚು. ಅದರಲ್ಲೂ ಸುಚೇಂದ್ರ ಪ್ರಸಾದ್ ಅವರ ಅಭಿನಯ ಅಂತೂ ತುಂಬಾ ಅಮೋಘವಾಗಿ ಬಂದಿದೆ ಸುಬ್ಬಣ್ಣದಲ್ಲಿ. ಒಂದು ಸಂಗೀತಾತ್ಮಕ ಕುಟುಂಬದ ಒಂದು ಅದು ಕಥೆಯನ್ನ ವಿವರಿಸ್ತಾ ಹೋಗ್ತೀನಿ ಅಂತಂದ್ರೆ ಅದನ್ನ ಪ್ರತ್ಯೇಕವಾಗಿ ಅದನ್ನೊಂದು ವಿಡಿಯೋ ಮಾಡ್ತೇನೆ. ಈ ಒಂದು ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಕಥಾಗಳು ಸಾಕಷ್ಟು ಮನಸ್ಸಿಗೆ ತುಂಬಾ ಹತ್ರ ಆಯ್ತು. ಚಿದಂಬರ ರಹಸ್ಯ ಅಂತೂ ತುಂಬಾ ಇಷ್ಟ. ಚಂದನ ಟಿವಿಲಿ ಇವತ್ತಿಗೂ ಅದನ್ನು ಪ್ರಸಾರ ಮಾಡ್ತಾರೆ. ವರ್ಷಕ್ಕೆ ಇಲ್ಲ ಅಂದ್ರೆ 4 ಸರಿ ಅದನ್ನ ರಿಪೀಟ್ ಮಾಡ್ತಾರೆ. ಇದೆಲ್ಲ ನೋಡ್ತಾ ನೋಡ್ತಾ ಬೆಳೆದಾಗ ನನ್ಗೇನ್ ಅನ್ಸ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ಗೊತ್ತೋ ಗೊತ್ತಿಲ್ಲದೆ ನಾವು ಸಾಹಿತ್ಯ ಅನ್ನೋದು ನನ್ನನ್ನ ಹಿಂಬಾಲಿಸ್ಕೊಂಡು ಬಂತು. ನಾನು ಸಾಹಿತ್ಯ ಕೃಷಿ ಏನು ಮಾಡದೇ ಇದ್ರು ಕೂಡ ಸಾಹಿತ್ಯ ಅನ್ನೋದು ನನ್ನ ಏನೋ ಒಂದು ರೀತಿಯ ನನಗೆ ಅನುಭವಕ್ಕೆ ಬಾರದೇನೆ ಅದು ನನ್ನನ್ನ ಅದ್ರ ಕಡೆ ಎಳ್ಕೊಂಡು ಹೋಗ್ತಾ ಇರೋದು ಒಂದು ರೀತಿ ಒಂದು ಅದೇ ಒಂದು ದೈವ ನಿರ್ಣಯನೇ ಇರ್ಬೇಕು ಅಂತ ಅನ್ನಿಸ್ತು. ಕನ್ಸ್ಕೊಂಡಿರ್ಲಿಲ್ಲ ಈ ರೀತಿ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ. ಯಾವುದೇ ರೀತಿ ಒಂದು ರೀತಿ ಸಿನಿಮಾದಲ್ಲೇ ಅಭಿನಯ ಮಾಡಿದಾಗೇನೆ ಒಂದು ರೀತಿ ಲೆಕ್ಕ ಇದು. ಯೂಟ್ಯೂಬ್ ಅನ್ನೋದು ಇವತ್ತು ಟಿವಿ ಮಾಧ್ಯಮವನ್ನು ಮೀರಿ ಬೆಳೀತಾ ಇದೆ. ಜನ ತುಂಬಾ ಯೂಟ್ಯೂಬ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಟಿವಿ ಮಾಧ್ಯಮ ಮಂದಿಗೂ ಕೂಡ ಯೂಟ್ಯೂಬ್ ನಾನು ಈ ತರ ಮಾಡ್ತಾ ಇದ್ದೇನೆ, ಮಾಡು ಬೇಷ್ ಅದು ತುಂಬಾ ವ್ಯಾಲ್ಯೂ ಇದೆ ಅಂತ ಬೆಂತಟ್ಟೋದು ನಾನು ತುಂಬಾ ಹೊರಗಡೆ ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ. ಏನೇ ಆದ್ರೂ ಕೂಡ ಮನಸ್ಸಿನಲ್ಲಿ ನಮಗೂ ಈಗಲೂ ಕೂಡ ಒಂದು ದುಗುಡ ಇದೆ. ನನ್ನ ಜನ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತಾರೆ, ಕೈ ಬಿಡ್ತಾರೋ ಇಲ್ವೋ ಏನೋ, ಕೈ ಬಿಡದೆ ಕರ್ಕೊಂಡು ಹೋಗ್ತಾರ, ಸಕ್ಸಸ್ ಆಗ್ತೀವ, ಇದರಿಂದ ಒಂದು ಜೀವನ ಕಟ್ಕೊಳಿಕ್ ಆಗುತ್ತಾ, ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಒಂದು ರೀತಿ ಭಯನೇ ಆಗುತ್ತೆ. ಹೇಗಪ್ಪ ಮುಂದಿನ ಜೀವನ ಅಂತ. ನಾನಂತೂ ಚಿಕ್ಕವನಿಂದ ನಾನು ಕನ್ಸ್ಕೊಂಡಿದ್ದೇ ಬೇರೆ, ನಾನು ಓದಿದ್ದೇ ಬೇರೆ. ಓದಿದ್ದ ITI ಡಿಪ್ಲೊಮಾ ಮಾಡಿಕೊಂಡೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೈಸೂರಿನಲ್ಲಿ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ಈ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೊಂದು ಯೂಟ್ಯೂಬ್ ಜರ್ನಿಯನ್ನು ಮಧ್ಯ ಒಂದು ಹವ್ಯಾಸವಾಗಿ ತಗೊಂಡು ಮಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ವಾಹಿನಿ ಇದೆ ಅಂತ ಸಂಸ್ಥೆಯವ್ರಿಗೆಲ್ಲರಿಗೂ ಗೊತ್ತಿರೋದ್ರಿಂದ ನನಗೆ ರಜೆಗಳು ಕೊಡೋದಂತೂ ಕಮ್ಮಿ. ಅಥವಾ ಒಂದು ರೀತಿ ಎಲ್ಲ ಇವನೇ ನಮ್ಮ ಮಾತು ಕೇಳೋದಿಲ್ಲ, ಇವಂದೇ ಒಂಥರ ಸ್ಪೆಷಾಲಿಟಿ ಅನ್ನೋದಿರುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗ ನನ್ನ ಒಂದು ವಾಹಿನಿ ನೋಡಿ ಮೆಚ್ಕೊಂಡು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ತರುವಂತ ಯೋಜನೆಗಳಿದೆ. ತಂದಷ್ಟು ಕೂಡ ಖುಷಿಯಾಗಿ ಇದೇ ಒಂದು ಉದ್ಯಮ ಆಗಿ ತಗೊಂಡು ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿದೆ. ಆತ್ಮಾವಲೋಕನ ಹೆಸರೇ ಸೂಚಿಸಿದಂತೆ ಇದು ಒಂದು ರೀತಿ ಆಧ್ಯಾತ್ಮಿಕ ವಿಚಾರನೂ ಹೌದು, ಸಂಗೀತಾತ್ಮಕ ವಿಚಾರನೂ ಹೌದು, ಎರಡರ ನಡುವಿನ ಬದುಕಿನ ವಿಚಾರನೂ ಹೌದು. ಸಾಮಾನ್ಯವಾಗಿ ಒಂದು ಪುಟ್ಟ ಕತೆ ಇದೆ. ಒಂದು ದೊಡ್ಡ ಒಂದು ದೇಶದಲ್ಲಿ ಒಬ್ಬ ರಾಜ ತನ್ನ ಮಂತ್ರಿ ಮಂಡಲನೆಲ್ಲ ಒಂದು ಸಭೆಯನ್ನು ಕರೆದು ಅವನು ಹೇಳ್ತಾನಂತೆ, ನನಗೆ ಪ್ರಪಂಚದ ಇತಿಹಾಸನ ತಿಳ್ಕೊಳ್ಬೇಕು ಅನ್ನೋ ಹಂಬಲ ಆಗ್ತಾ ಇದೆ, ನೀವೇನಾದ್ರು ಮಾಡಕ್ಕಾಗುತ್ತಾ ಅಂತ ಅವನು ಒಂದು ಮಂತ್ರಿ ಮಂಡಲ ಸಭೆಯನ್ನು ಕರೆದಾಗ ಅಲ್ಲಿ ಬುದ್ಧಿವಂತ ಮಂತ್ರಿಗಳೆಲ್ಲ ಕೂತ್ಕೊಂಡು ಚಿಂತೆ ಮಾಡ್ತಾರಂತೆ. ರಾಜ, ನಿನಗೆ ಇವತ್ತಿನ ಎಲ್ಲ ದೇಶಗಳ ಒಂದು ಇತಿಹಾಸ ಬೇಕು ಅಂತಂದ್ರೆ ಅಲ್ಲಿನ ಜನರ ವಿದ್ಯಾಭ್ಯಾಸ ಏನು, ಜನರ ಒಂದು ಅಭಿರುಚಿ ಏನು, ಜನರ ಆಗು ಹೋಗುಗಳೇನು, ಭಾಷೆಗಳೇನು, ಕಲೆ ಏನು, ಸಂಸ್ಕೃತಿ ಏನು, ಇದನ್ನೆಲ್ಲ ಬೇಕು ಅಂತಂದ್ರೆ ಒಂದು ದೊಡ್ಡ ಪುಸ್ತಕನೇ ಬರಿಬೇಕಾಗುತ್ತೆ ಅಂತ ಕೇಳ್ಕೊತಾರೆ. ರಾಜ ಸರಿ ಆಯ್ತು, ಇದಕ್ಕೆ ಎಷ್ಟು ವರ್ಷ ಕಾಲಾವಕಾಶ ಬೇಕು ಅಂತ ಕೇಳಿದಾಗ
ಅಲ್ಲಿದ್ದ ಬುದ್ಧಿವಂತ ಮಂತ್ರಿ ಸದಸ್ಯರೆಲ್ಲ ಹೇಳ್ತಾರೆ 6 ವರ್ಷ ಬೇಕು ಅಂತ. ಸರಿ, ಅಲ್ಲಿದ್ದವರೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇಶ ವಿದೇಶಗಳಿಗೆಲ್ಲ ಸುತ್ತಾಡಿಕೊಂಡು ಅಲ್ಲಿನನ್ನೆಲ್ಲ ಒಂದು ನೋಟ್ ಮಾಡಿಕೊಂಡು ಮನೆಗೆ ಬಂದು ರಾಜನ ಕೊಟ್ಟ ಗಡುವು ಮುಗಿದು ರಾಜ ನೋಡು ರಾಜನ ಮಹಡಿ ಮೇಲೆ ಕರ್ಕೊಂಡು ಹೋಗಿ ಬಾಲ್ಕನಿಲಿ ನಿಲ್ಲಿಸಿ ಹೊರಗಡೆ ಒಂದು ಪರದೆಯನ್ನು ತೆಗೆದು ಪರದೆಯನ್ನು ಸರಿಸಿ ತೋರಿಸ್ತಾರಂತೆ. ಒಂದು 10 ಅಲ್ಲ 20 ಅಲ್ಲ 30 ಅಲ್ಲ 100 ಒಂಟೆಗಳು ಬಂದಿರುತ್ತಂತೆ. ಆ ಒಂಟೆಗಳ ಮೇಲೆ ಮೂಟೆಗಳ ಗಟ್ಟೆ ಪುಸ್ತಕ ಇರುತ್ತಂತೆ. ಮಂತ್ರಿ ನೋಡಿ ರಾಜ ಕೈ ತೋರಿಸಿ ಹೇಳ್ತಾರಂತೆ, ಏನಯ್ಯ ನನಗೆ ಇತಿಹಾಸ ತಿಳ್ಕೋಬೇಕು ಅಂತಂದ್ರೆ ಈ ರೀತಿ ಶುದ್ಧ ಒಂಟೆಗಳಿದೆಯಲ್ಲ, ಅದರಲ್ಲಿ ಇಷ್ಟೊಂದು ಮೂಟೆಗಳ ಗಟ್ಟಲೆ ಪುಸ್ತಕ ಇದೆಯಲ್ಲ, ನಾನು ಹೆಂಗ್ ಓದಿ ತಿಳ್ಕೊಳ್ಳೋದು ಅಂತ ಹೇಳಿದಾಗ, ಸರಿ ಈಗೇನ್ ಮಾಡೋದು ಅಂತಂದಾಗ ತುಂಡಾಕಿ ಅಂತಂದಾಗ ಮತ್ತೆ ಇದಕ್ಕೆ ಪರಿಷ್ಕರಿಸಕ್ಕೆ ಎಷ್ಟು ವರ್ಷ ಬೇಕು ಅಂದಾಗ 3 ವರ್ಷ ಅಂತಾರೆ. ಮತ್ತೆ 3 ವರ್ಷ ಬಿಟ್ಕೊಂಡು ಬಂದಾಗ ಮತ್ತೊಂದು 10 ಒಂಟೆ ಇರುತ್ತೆ. ಅಯ್ಯಪ್ಪ ನನ್ನ ಕೈಲಿ ಇಷ್ಟೊಂದೆಲ್ಲ ಓದಕ್ಕಾಗಲ್ಲ, ಇನ್ನೊಂದಷ್ಟು ತುಂಡಾಕಿ ಅಂದಾಗ ಅಲ್ಲೊಬ್ಬ ಒಬ್ಬ ವೃದ್ಧ ಇದ್ಕೊಂಡು ಅವನು ಸ್ವಲ್ಪ ಅರಕಲೆ ಬಟ್ಟೆ ಹಾಕೊಂಡಿರ್ತಾನೆ, ಸ್ವಲ್ಪ ಏನು ಅಂದ್ರೆ ಎಲ್ಲ ಒಂದು ಭಿಕ್ಷುಕನ ತರ ಇರ್ತಾನೆ. ಅವನು ಬಂದು ರಾಜನ ಮುಂದೆ, ರಾಜ ನೀನು ಹೇಳಿದ ಕೆಲಸ ನಾನು 1 ದಿನದಲ್ಲಿ ಪೂರೈಸ್ತೀನಿ ಅಂತ ಹೇಳ್ತಾನೆ. ಆ ರಾಜನಿಗೆ ತುಂಬಾ ಆಶ್ಚರ್ಯ ಆಗೋಗುತ್ತೆ, ಅವ್ರಿಗೆ ನಂಬಕ್ಕೆ ಆಗಲ್ಲ. ಇವನಿಗೆ ನಿಜವಾಗ್ಲೂ ತಲೆ ಕೆಟ್ಟೋಗಿದ್ಯಾ, ಹುಚ್ಚನ ಏನು ಪರೀಕ್ಷಿಸಿ ಇವನ್ ಏನ್ ಹಿಂಗಂತಾನಲ್ಲ ಅಂತಂದಾಗ, ಇಲ್ಲ ನಾನು ನಾಳೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನಾನು ನಿನ್ನ ಮುಂದೆ ಬಂದು ನಿಂತ್ಕೊಂಡು ನೀ ಹೇಳಿದ ಒಂದು ಕೆಲಸ ನಾನು ಪೂರೈಸ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ರಾಜನ್ ಸ್ವಲ್ಪ ನಂಬಿಕೆ ಬರುತ್ತೆ. ಮಾರನೇ ದಿನ ಸೂರ್ಯೋದಯ ಆಗುತ್ತೆ, ಬೆಳಕರಿಯುತ್ತೆ. ರಾಜನ ಮತ್ತೆ ಬಾಲ್ಕನಿಯಲ್ಲಿ ನಿಲ್ಲಿಸಿ ಮಂತ್ರಿ ಪರದೆ ತೆಗಿತಾನೆ. ಅವನೊಬ್ಬ ಒಂಟೆ ಇಟ್ಕೊಂಡು ಒಬ್ಬ ವೃದ್ಧ ಬಂದು ನಿಂತಿರ್ತಾನೆ. ರಾಜನ್ಗೆ ಕುತೂಹಲ ಆಗುತ್ತೆ, ಆಶ್ಚರ್ಯ ಆಗುತ್ತೆ, ನೋಡೋಣ ಇವನು ನನಗೇನು ಉತ್ತರ ಹೇಳಕ್ ಬಯಸಿದ್ದಾನೆ ನೋಡೋಣ ಅಂತ ಬನ್ನಿ ಅಂತ ಇಡೀ ಮಂತ್ರಿ ಮಂಡಲನೆ ಹೋಗಿ ಅವನ ಒಂದು ಒಂಟೆ ಇಳಿತಾನೆ. ಒಂದು ಚೀಲದಲ್ಲಿ ಒಂದು ಪುಟ್ಟ ಪೆಟ್ಟಿಗೆ ತಂದಿರ್ತಾನೆ. ಆ ಪೆಟ್ಟಿಗೆನ ತೆರೆದು ನೋಡಕ್ಕೆ ರಾಜನ್ಗೆ ಹೇಳ್ತಾನೆ. ರಾಜ ತೆಗೆದು ನೋಡ್ತಾನೆ. ಅದರಲ್ಲಿ ಒಂದು ತಾಳೆಗರಿಯಲ್ಲಿ ಬರ್ದಿರುತ್ತೆ, ಪ್ರಪಂಚದ ಇತಿಹಾಸ ಹುಟ್ಟು ಬದುಕು ಸಾವು. ರಾಜನ್ಗೆ ಇದು ನೋಡಿ, ಹೌದಲ್ವಾ, ಇದೇ ಇತಿಹಾಸ ಅಲ್ವಾ, ನಾನು ಹೆಂಗೆ ಎಂತ ಗೊಂದಲದಲ್ಲಿದ್ದೆ ನಾನು ಅಂತ ಹೇಳಿ ಅವನಿಗೆ ಸ್ವಲ್ಪ ಆತ್ಮಾವಲೋಕನ ಆಗುತ್ತೆ, ಸಿಂಹಾವಲೋಕನೇ ಆಗುತ್ತೆ. ಅಂದ್ರೆ ನಾವು ಸುಲಭವಾಗಿ ಹೇಳ್ಬೋದು ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಹೆಚ್ಚು, ಪ್ರತಿನಿತ್ಯ ಸಂಖ್ಯೆಯಲ್ಲಿ ಎಷ್ಟು ಮಕ್ಕಳು ಹುಟ್ಟುತ್ತಾರೋ, ಎಷ್ಟು ಜನ ಸಾಯ್ತಾರೋ ಲೆಕ್ಕಕ್ಕೆ ಸಿಗಲ್ಲ. ಅಂಥದ್ರಲ್ಲಿ ಹುಟ್ಟು ಸಾವು ಅನ್ನೋದು ನಮ್ಮ ಕಣ್ಣು ಮುಂದೆ ಅಲ್ಲ, ಕಣ್ಣು ಹಿಂದೆನೆ ನಡೀತಾ ಇರುತ್ತೆ ಪ್ರತಿದಿನ, ಸೃಷ್ಟಿಯ ನಿಯಮದಂತೆ. ಇಂಥ ದೇಶದಲ್ಲಿ ಹುಟ್ಟಿರ್ತೀವಿ, ಇಂಥ ಭಾಷೆಯಲ್ಲಿ ಮಾತಾಡೋಂಥ ಸ್ಥಳದಲ್ಲಿ ಹುಟ್ತೀವಿ, ಇಂಥವ್ರಿಗೆ ತಂದೆ ತಾಯಿಗೆ ಹುಟ್ತೀವಿ ಅಂತ ನಮಗಂತೂ ಬರ್ಕೊಂಡು ಬಂದಿರೋದಿಲ್ಲ. ಅಂತೂ ಭಾರತ ಅನ್ನೋದು ಪುಣ್ಯ ಭೂಮಿ, ಅದೆಲ್ಲ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಸಾಕಷ್ಟು ಋಷಿ ಮುನಿಗಳು ವರ್ಷಗಳ ತಪಸ್ ಮಾಡಿ ಗಳಿಸಿರುವಂಥ ಜ್ಞಾನ ಭಂಡಾರ ಬೇಕಾದಷ್ಟಿದೆ. ಭಾರತ, ನಾವು ನಮ್ಮ ಬಗ್ಗೆ ನಮಗೆ ಒಂದು ರೀತಿ ಕೀಳರಿಮೆ ಬರುತ್ತೆ. ಇವತ್ತು ದಿನ ಹೊರಗಡೆ ಹೋಗಿ ನಾವು ಕಾರ್ಯಕ್ರಮದಲ್ಲ ಹೊರಗಡೆ ಸುಮ್ಮನೆ ಸುತ್ತಾಡಲಿಕ್ಕೆ ಹೋದಾಗ ನಮ್ಮ ಸಂಸ್ಕೃತಿ ನಾವು ಅದನ್ನ ರೂಢಿಸ್ಕೊಳ್ಳೋದಕ್ಕಿಂತ ಪಾಶ್ಚಾತ್ಯರು ನಮ್ಮ ಸಂಸ್ಕೃತಿಯನ್ನ ಅಧ್ಯಯನ ಮಾಡೋದಕ್ಕೆ, ಅದನ್ನ ಇಷ್ಟಪಟ್ಟು ನಮ್ಮ ಭಾರತಕ್ಕೆ ಬರ್ತಾರೆ. ಅದನ್ನ ನೋಡಿ ನಾವು ತಿಳ್ಕೊಬೇಕು, ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದು, ನಮ್ಮ ಹಿರಿಮೆ ಎಷ್ಟು ದೊಡ್ಡದು, ನಮ್ಮ ಭಾಷೆ ಎಷ್ಟು ದೊಡ್ಡದು. ಇದೆಲ್ಲ ಒಂದು ರೀತಿ ಇವತ್ತಿನ ನಮ್ಮ ಕರ್ನಾಟಕದ ಜನತೆಗೆ ಕನ್ನಡ ಮಾತನಾಡೋದು ಅಂತಂದ್ರೆ ಏನೋ ಒಂದು ಕೀಳರಿಮೆ ಭಾವನೆ ಬಂದ್ಬಿಟ್ಟಿದೆ. ಪ್ರಪಂಚ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆ ಪ್ರಾಪಂಚಿಕವಾಗಿ ಭಾಷೆ ಇರ್ಬೋದು, ನಮ್ಮ ಭಾರತದ ರಾಷ್ಟ್ರೀಯ ಭಾಷೆಯಿಂದ ಹಿಂದಿ ಅಂತೂ ಅಲ್ಲ. ನಾವೆಲ್ಲ ತಪ್ಪು ಕಲ್ಪನೆ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಟ್ಟು ಅದ ಮಕ್ಕಳು ಹಾಗೆ ಕಲ್ತ್ಬಿಟ್ಟಿದೆ. ಯಾಕೆ ನಮ್ಮ ಭಾರತ ದೇಶದ ಹಿಂದಿ ರಾಷ್ಟ್ರ ಭಾಷೆಯಾಗಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ, ಬೇರೆ ಭಾಷೆಗಳ ಪೈಪೋಟಿ ಇರೋದ್ರಿಂದ ರಾಷ್ಟ್ರ ಭಾಷೆ ಹಿಂದಿ ಅಂತ ಆಗಿಲ್ಲ. ನಮ್ಮ ಕನ್ನಡ ಎಲ್ಲದಕ್ಕಿಂತ ಪ್ರಪಂಚದಲ್ಲಿ ಗುರುತಿಸಿಕೊಂಡಂತ ಭಾಷೆ ಏನಂತಂದ್ರೆ, ಎಲ್ಲ ಭಾಷೆಗಳಿಗೂ ಒಂದು ರೀತಿಯ ರಾಣಿ ಅಂತ ಕರೆದ್ರೆ ಅದು ನಮ್ಮ ಕನ್ನಡ ಭಾಷೆ.
ಎಲ್ಲ ಭಾಷೆಗಳಿಗೂ ತಾಯಿ ಭಾಷೆ ಅಂತಂದ್ರೆ ಅದು ಸಂಸ್ಕೃತ ಭಾಷೆ. ಸಂಸ್ಕೃತದಿಂದನೇ ತೆಲುಗುನ ಹುಟ್ಟಿರೋದು, ತಮಿಳು ಹುಟ್ಟಿದೆ, ಕನ್ನಡ ಹುಟ್ಟಿದೆ, ಬೇರೆ ಮರಾಠಿ ಭಾಷೆ ಹುಟ್ಟಿದೆ. ಸಂಸ್ಕೃತ ಭಾಷೆ ನಾವು ಗೌರವಿಸ್ತಾ ಅದನ್ನ ಗೀರ್ವಾಣಿ ಭಾಷೆ ಅಂತ ಕೂಡ ಕರೆಯೋದುಂಟು. ಪ್ರಾಚೀನ ಭಾಷೆ ಆ ಸಂಸ್ಕೃತ ಅನ್ನ ನಾವು ಮಾತನಾಡದೇ ಇದ್ರೂ ಕೂಡ ಸಂಸ್ಕೃತ ಭಾಷೆಯ ಒಂದು ಸೊಗಡು ನಾವು ಸಂಸ್ಕೃತದಲ್ಲಿ ಏನು ಒಂದು ಸಾಹಿತ್ಯ ಇದೆ ಅದನ್ನೆಲ್ಲ ಸಂರಕ್ಷಣೆ ಮಾಡಬೇಕಾಗುತ್ತೆ. ಒಂದು ನನ್ನ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಜಾಸ್ತಿ ಸಂಗೀತ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ, ಅಂದ್ರೆ ಉಣಬಡಿಸಿದ್ದೀನಿ. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಇವತ್ತಿನ ಒಂದು ಯಾಂತ್ರಿಕ ಬದುಕಿನ ನಾಗಾಲೋಟದಲ್ಲಿ ಯಾವ ಒಂದು ಉದ್ಯಮ ಮಾಡ್ತಿರುವಂತ ಒಂದು ಕೆಲಸದಲ್ಲಿರುವಂತ ಯಾರನ್ನೇ ಕೇಳಿ ಎಲ್ಲರೂ ಕೂಡ ಸ್ಟ್ರೆಸ್ ಸ್ಟ್ರೈನು ತುಂಬಾ ತಲೆಭಾರ ಅನ್ನೋದನ್ನ ಪ್ರತಿನಿತ್ಯ ನಾವು ಗಮನಿಸ್ತೀವಿ. ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ಬೋದು, ಮೆಕ್ಯಾನಿಕಲ್ ಫೀಲ್ಡ್ ಇರ್ಬೋದು, ಅಥವಾ ಬೇರೆ ಎಲೆಕ್ಟ್ರಿಕಲ್ ಇರ್ಬೋದು, ಯಾವುದೇ ಒಂದು ರಂಗದಲ್ಲಿ ನಾವು ಹೋದ್ರೂ ಕೂಡ ಅದರದೇ ಆದಂತಹ ಒಂದು ವಿಭಿನ್ನವಾದಂತಹ ಒಂದು ಸ್ಟ್ರೈನ್ ಉದ್ದಾಡ್ತಿರ್ತಾರೆ. ಸಂಗೀತ ಅನ್ನೋದನ್ನ ಒಂದು ಚಿಕಿತ್ಸಾತ್ಮಕವಾಗಿ ನಾವು ಪರಿಗಣಿಸ್ಬೋದು. ಸಂಗೀತವನ್ನ ಹಾಡೋದಕ್ಕೆ ಬರಬೇಕು ಅಥವಾ ಇನ್ಸ್ಟ್ರೂಮೆಂಟಲ್ ಆದ್ರೆ ಇನ್ಸ್ಟ್ರೂಮೆಂಟ್ ನುಡ್ಸಕ್ಕೆ ಬರಬೇಕು ಅಂತ ಏನಿಲ್ಲ. ಮೊದಲು ಪ್ರೇಕ್ಷಕನಾಗಿ ರಸಿಕನಾಗಿ ಅದನ್ನ ತೆರೆದುಕೊಳ್ತಾ ಹೋಗ್ಬೇಕು. ಕೇಳಿಸ್ಕೊತಾ ಹೋದಷ್ಟು ಕೂಡ ನಮಗ್ ಗೊತ್ತಿಲ್ದೇನೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಉಲ್ಲಾಸ ಉಂಟಾಗಿ ಹೃದಯ ತುಂಬಾ ಹಗುರ ಆದಂತ ಅನುಭವ ಅಂತೂ ನಾನು ಕಂಡಿದ್ದೇನೆ. ನಮ್ಮ ಮೈಸೂರಿನಲ್ಲಂತೂ ಕೂಡ ಮೈಸೂರು ಕಲಾರಾಧಕರಿಗಂತೂ ತುಂಬಾ ಸ್ವರ್ಗ, ಹೇಳಿ ಮಾಡಿಸಿದಂತ ಸ್ವರ್ಗ. ಅದರಲ್ಲೂ ಸುಸಂಸ್ಕೃತ ನಾಡು ಅಂತ ಮೈಸೂರಿಗೆ ಹೆಸರಿದೆ. ಏನೇ ಆದ್ರೂ ಕೂಡ ಸಂಗೀತದ ವಿಚಾರಕ್ಕೆ ಬಂದಾಗ ಸಾಕಷ್ಟು ಕೇಳಿದಷ್ಟು ಕೂಡ ಮನಸ್ಸು ಹಗುರ ಆಗುತ್ತೆ, ಒಂದು ರೀತಿಯ ದುಗುಡಗಳೆಲ್ಲ ದೂರ ಆಗುತ್ತೆ, ಮನೋವ್ಯಾಧಿಗಳೆಲ್ಲ ದೂರ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಸಂಗೀತ ಅಲ್ಲದೇನೆ ಕೂಡ ಸಾಹಿತ್ಯಕ್ಕೆ ಕೂಡ ಗಮನ ಇರೋದ್ರಿಂದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೂಡ ಸುಮಾರು ಕಾರ್ಯಕ್ರಮಗಳು ಬಗ್ಗೆ ಚಿಂತನೆ ನಾನು ನಡೆಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಸಂಗೀತ, ಸಾಹಿತ್ಯ, ನೃತ್ಯ, ನಮ್ಮ ಭಾರತ ದೇಶದ ಕಲೆಗಳೇನಿದೆ ಎಲ್ಲದನ್ನು ಒಂದು ರೀತಿ ಒಳಗೊಂಡಂತ ಈ ಒಂದು ಚಾನೆಲ್ನಲ್ಲಿ ತರಬೇಕು ಅನ್ನೋದಿದೆ. ಯೋಗ ಅನ್ನೋದು ಕೂಡ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದಂಥದ್ದು. ಅದಲ್ಲದೆ ಆಯುರ್ವೇದ ಕೂಡ ಇದೆ. ಆಯುರ್ವೇದ ಕೂಡ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದಂತಹ ಒಂದು ಇದು. ಜ್ಯೋತಿಷ್ ಶಾಸ್ತ್ರ ಕೂಡ ನಮ್ಮ ಭಾರತ ದೇಶದ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಕಾಲ ಕಾಲಕ್ಕೆ ಅದನ್ನ ಪರಿಷ್ಕರಿಸದೆ, ಅದನ್ನ ಅಧ್ಯಯನ ಸರಿಯಾಗಿ ಆಗದೆ, ನಮಗೆ ಜ್ಯೋತಿಷ್ ಶಾಸ್ತ್ರ ಅಂತಂದ್ರೆ ಏನೋ ಒಂದು ರೀತಿಯ ಅದ್ರ ಕಡೆ ಒಲವೇ ಬರೋಲ್ಲ, ಹಾಗಾಗೋಗಿದೆ. ಇರ್ಲಿ, ಅದು ಬಿಡೋಣ. ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಬಂದ್ರೆ ಇಂಗ್ಲಿಷ್ ಮೆಡಿಸಿನ್ ತಗೋತೀವಿ, ಅದೇ ಆಯುರ್ವೇದ ತಗೊಳ್ಳಲ್ಲ. ಆಯುರ್ವೇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಅದನ್ನ ಆ ಒಂದು ವಿದ್ಯೆ ನಶಿಸಿ ಹೋಗಿ ಬಿಡಬಾರ್ದು. ಹಾಗೆ ವಿಜ್ಞಾನ ಕೂಡ, ಸೈನ್ಸ್ ಅನ್ನೋದು ಕೂಡ ಒಂದು ಪ್ರಾಮುಖ್ಯತೆ ಇದೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಈ ಒಂದು ವಾಹಿನಿಯಲ್ಲಿ 3 ವರ್ಷದಲ್ಲಿ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಇನ್ನೂ ತುಂಬಾ ಚೆನ್ನಾಗಿ ಪರಿಷ್ಕರಿಸಿ ಮಾಡ್ಬೇಕು ಅನ್ನೋದು ಕೂಡ ಇದೆ. ಎಲ್ಲದಕ್ಕಿಂತ ನಿಮ್ಮ ಬೆಂಬಲ ತುಂಬಾ ಅತ್ಯಗತ್ಯ. ಹೀಗೆ ನನ್ನ ಬೆಂಬಲಿಸ್ತಾ ಇರಿ. ಪ್ರತಿಯೊಂದು ವಿಡಿಯೋ ಮಾಡಿದಾಗ್ಲೂ ಕೂಡ ಬೆನ್ನು ತಟ್ತಾ ಇರಿ. ಕಾಮೆಂಟ್ಸ್ ಮಾಡಿ, ಯಾವ ರೀತಿ ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಯಾವ ವಿಚಾರನ ಕುರಿತು ಮಾತನಾಡ್ಬೋದು, ತಪ್ಪು ಸರಿ ಎರಡನ್ನೂ ಕೂಡ ಕಾಮೆಂಟ್ಸ್ ಮಾಡಿ. ನಾನು ಎರಡನ್ನೂ ಕೂಡ ಸಮಾನ ದೃಷ್ಟಿಕೋನದಿಂದ ತಗೋತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.